ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿ ಅಂದರೆ ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮಾಡ್ತಾಯಿದ್ದೆ. ಹಿಂದಿನ ದಿನವೇ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೆ. ಸೊ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟಾಕೋಣ ಅಂತ. ಚೆನ್ನಾಗಿ ಹುಳಿ ಬಂದಿತ್ತು. ಆದ್ದರಿಂದ ನಾನು ಅಡುಗೆ ಸೋಡಾ ಆಗಲಿ ಏನಾಗಲಿ ಅದನ್ನು ಯೂಸ್ ಮಾಡ್ತಾಯಿಲ್ಲ. ನಾನು ಹುಳಿ ಬಂದಿಲ್ಲ ಅಂತಂದರೆ ಅಡುಗೆ ಸೋಡಾ ಹಾಕ್ತೀನಿ. ಮೊನ್ನೆ ಇತ್ತೀಚೆಗೆ ಒಂದು ಯಾವುದು ಇನ್ಸ್ಟಾಗ್ರಾಮಲ್ಲೋ ಇಲ್ಲಿ ಯೂಟ್ಯೂಬಲ್ಲೋ ಯಾವುದ್ರಲ್ಲೂ ಒಂದು ವೀಡಿಯೋ ನೋಡ್ತಿದ್ದೆ. ಈ ರೀತಿ ಚೆನ್ನಾಗಿ ಹುಳಿ ಬಂದಿದ್ರೆ ಅದನ್ನು ಮಿಕ್ಸ್ ಮಾಡಬಾರ್ದು. ಚೆನ್ನಾಗಿ ಹಿಂಗೆ ಫುಲ್ಲು ಮಿಕ್ಸ್ ಮಾಡ್ದಂಗೆ ಅದನ್ನು ಹಾಗೇ ಅಂದರೆ ಅದು ಹೆಂಗೆ ಹುಳಿ ಬಂದಿರುತ್ತೆ ಹಾಗಾಗೇ ಒಂದೊಂದು ಸ್ಪೂನ್ ತೊಗೊಂಡು ಹಾಕಿದ್ರು. ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿತ್ತು. ನಾನು ಅದೇ ಥರನೇ ಸೇಮ್ ಬಂದಿದೆಯಲ್ಲ ಇರು ನಾನು ಟ್ರೈ ಮಾಡೋಣ ಒಂದು ಸರಿ ನೋಡೋಣ ಯಾವ ರೀತಿ ಬರ್ಬೋದು ಅಂದ್ಕೊಂಡು ಇವಾಗ ಇಡ್ಲಿ ಪ್ಲೇಟ್ಸಿಗೆ ಎಣ್ಣೆ ಹಚ್ಬಿಟ್ಟು ಹಿಟ್ಟಾಕಿ ಇಡ್ತಾಯಿದ್ದೀನಿ. ಸೊ ಇದು ಸ್ಟೀಲಿಂದು ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ. ಆದರೆ ನಾನೇನು ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಪಾತ್ರೆ ಅಂತೆಲ್ಲ ಏನಿಲ್ಲ, ಕುಕ್ಕರ್ ಏನಿದೆ 5 ಲೀಟ್ರ್ ಕುಕ್ಕರ್ ಇದೆ, ಅದರಲ್ಲೇ ಇಡ್ತೀನಿ. ಇನ್ನು ಈ ಕಡೆ ಅದ್ರ ಜೊತೆಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಏಕೆಂದರೆ ಸೋಮ್ಗೆ ಮಧ್ಯಾಹ್ನಕ್ಕೆ ಊಟಕ್ಕೂ ಕೂಡ ರೈಸ್ ಸಾಂಬಾರು ಕಟ್ಟಬೇಕಾಗಿತ್ತು. ಏನು ನೈಟ್ ಮಾಡಿರಲಿಲ್ಲ, ಏನೂ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ಸಾಂಬಾರಿಗೆ ಇಟ್ಟಿದ್ದೀನಿ. ಏನಂದರೆ ಗೆಡ್ಡೆಕೋಸು ಬೇಳೆ ಮತ್ತು ಈರುಳ್ಳಿ ಅದನ್ನು ವಿಷಲ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೆ. ಇನ್ನೊಂದು ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಆಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಸ್ವಲ್ಪ ಇತ್ತು. ಸರಿ ಪಾಲಕ್ ಸೊಪ್ಪನ್ನು ಹಾಗೆ ಒಗ್ಗರಣೆ ಮಾಡಿಬಿಡೋಣ. ಪಾಲಕ್ ತರಕಾರಿ ಎಲ್ಲನೂ ಹಾಕಿದ್ರು ಒಂಥರ ಡಿಫ್ರೆಂಟಾಗಿರುತ್ತಲ್ಲ ಟೇಸ್ಟು. ನಾರ್ಮಲ್ ತರಕಾರಿ ಸಾರು ತಿನ್ನೋದಿದೆ, ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪೆಲ್ಲ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಆದ್ದರಿಂದ ಸರಿ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಬೇಯೋದಕ್ಕೆ ಹಾಕಿರಲಿಲ್ಲ. ಸೊ ಬೇಯಕ್ಕೆ ಹಾಕ್ಬಿಟ್ರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತಲ್ವ, ಬೇಳೆ ಜೊತೆಗೆ ಅಂದರೆ ಬೇಯಿಸ್ಲಿಕ್ಕೆ ಇಟ್ಬಿಟ್ರೆ. ಆದ್ದರಿಂದ ಸ್ವಲ್ಪ ಒಗ್ಗರಣೆನಲ್ಲೇ ಬೇಯಿಸೋಣ, ಹಸ್ರು ಕಲರ್ ಚೆನ್ನಾಗಿರುತ್ತೆ, ಹಸ್ರಾಗಿ. ಇವೇನು ಸೊಪ್ಪೆಲ್ಲ ಒಗ್ಗರಣೆನಲ್ಲೇ ಬೆಂದೋಗ್ಬಿಡ್ತವೆ. ಸೊ ಆದ್ದರಿಂದ ಈ ಥರ ಮಾಡಿದೆ. ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಅದನ್ನ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಬಾಡಿಸ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕಿದೆ. ಸಾಂಬಾರು ಪೌಡರು 1 ಸ್ಪೂನ್ ಅಷ್ಟೇ, ಯಾಕಂದರೆ ಸ್ಪೈಸಿ ಇರೋದ್ರಿಂದ. ಮತ್ತು ಇಡ್ಲಿಗೆ ತುಂಬ ಖಾರ ಇದ್ರೂ ಸಾಂಬಾರು ಅಷ್ಟು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ. ಯಾಕಂದರೆ ಇದು ದಾಲ್ ಥರನೂ ಇರಬೇಕು, ಯಾಕಂದರೆ ಸೋಮಣ್ಣಗೂ ಅಷ್ಟೊಂದು ಖಾರ ಇಷ್ಟ ಆಗೋಲ್ಲ. ಇನ್ನು ಖುಷಿ ಮಗುನೂ ಒಂದು ಸ್ವಲ್ಪ ತುಪ್ಪ ತಿನ್ಸೋದಕ್ಕೆ ಈಸಿಯಾಗಿರಬೇಕು. ನಾನು ಖುಷಿಗೆ ಖಾರ ನಾರ್ಮಲಾಗಿ ಅದೆಲ್ಲ ತಿನ್ಸೋದು ರೂಢಿ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಸಪ್ಪೆ ಊಟನೇ ತಿನ್ನಿಸ್ತಾ ಇರೋದಕ್ಕಾಗೋದಿಲ್ಲ, ಆದ್ದರಿಂದ ಎಲ್ಲ ತಿನ್ನಿಸ್ತೀನಿ. ಇವಾಗ ನೋಡಿ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕಿದ್ದೆ ಇದಕ್ಕೆ ನಾನು ಗೆಡ್ಡೆಕೋಸು ಜೊತೆಗೆ. ಯಾಕಂದರೆ ಇಡ್ಲಿ ಜೊತೆಗೆ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಅದೆಲ್ಲ ಇದ್ದರೂ ಮಿಕ್ಸ್ ತರಕಾರಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಕೊಂಡು ಇವಾಗ ಹುರಿದಿದ್ದು ಪಾಲಕ್, ಈರುಳ್ಳಿ ಅದೆಲ್ಲ ಏನಿತ್ತು ಫ್ರೈ ಮಾಡಿದ್ದು ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವ ಕನ್ಸಿಸ್ಟೆನ್ಸಿಗೆ ನೀರು ಬೇಕೋ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಕುದಿಲಿಕ್ಕೆ ಬಿಡ್ತಿದ್ದೀನಿ. ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಜೊತೆಗೆ ಇಡ್ಲಿನೂ ಕೂಡ ಅಷ್ಟೇ. ಅದೇ ನಾನು ಹೇಳ್ದಲ್ಲ ಆವಾಗಲೇ ಇಡ್ಲಿ ಚೆನ್ನಾಗಿ ಬರುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು, ಇಲ್ಲ ನಿಜವಾಗ್ಲೂ ಅದು ಮಿಕ್ಸ್ ಮಾಡಿಬಿಟ್ಟೆ ಹಾಕಬೇಕಾಗಿತ್ತು. ನನಗೆ ಅಷ್ಟೊಂದು ಅವ್ರ ವೀಡಿಯೋದಲ್ಲಿ ತೋರಿಸಿದ್ದು ಆ ಥರ ಎಲ್ಲ ನನಗೆ ಅನಿಸ್ಲಿಲ್ಲ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟೆ ಹಾಕಬೇಕಾಗಿತ್ತು ಅನ್ನೋ ಥರ ನನಗೆ ಫೀಲ್ ಆಯಿತು. ಸೊ ಆದರೆ ನಾಟ್ ಬ್ಯಾಡ್, ಚೆನ್ನಾಗಿತ್ತು ಇಡ್ಲಿ. ಚೆನ್ನಾಗಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಹೇಗೆ ಬಂದಿದೆ ಇಡ್ಲಿ ಅಂತೇಳಿ. ಸೋಮ ಹೇಳ್ತಾಯಿದ್ರು, ನಿಖಿತಾ ಇದ್ರ ಜೊತೆಗೆ ಒಂದು ವಡೆ ಇದ್ಬಿಟ್ಟಿದ್ದಿದ್ರೆ ಸಖತ್ತಾಗಿರೋದು ನಿಖಿತಾ ಅಂತಿದ್ರು. ಅಯ್ಯೋ ಮರ್ತುಬಿಟ್ಟೆ ರೀ, ಇದು ಸಡನ್ ಪ್ಲ್ಯಾನ್ ಅಲ್ವಾ. ನಾನು ಹುಳಿ ಬಂದಿದ್ದರೆ ಮಾತ್ರ ಇಡ್ಲಿ ಮಾಡ್ತೀನಿ, ಇಲ್ಲ ಅಂತಂದರೆ ದೋಸೆ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಅಷ್ಟರಲ್ಲಿ ನನ್ನ ನಗ್ಮನೆ ವಡೆ ತೊಗೊಂಡು ಬಂದಿದ್ಲು. ಸೊ ಅದನ್ನೇ ಕೊಟ್ಟೆ ಸೋಮ್ಗೆ. ಹೆಂಗಿದೆ ರೀ? ಸೂಪರ್ ಆಗಿದೆ. ನಗ್ಮ ಮನೇಲಿ ವಡೆ ತಗೊಂಡ್ಬಂದ. ಅದು ಅಣ್ಣ ಏನ್ ರಿವ್ಯೂ ಕೊಡ್ತಾಳೆ ಅಂದ್ರೆ ಹೋಟ್ಲಿಗೆ ಮನೆಯಿಂದ ತಂದಿರೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾ ಇರೋದು. ನಗ್ಮಂತಾನೆ ಅದು ಫಾಸ್ಟ್ ಅನ್ಸುತ್ತೆ. ಅವಳೊಂದು ಸ್ವಲ್ಪ exite.com ಮೋಸ್ಟ್ಲಿ ಎಣ್ಣೆಯಿಂದ ಇನ್ನೂ ಅರ್ಧ ಬೆಂದಿತ್ತು ಅನ್ಸುತ್ತೆ. ಅವಳೆ ಕೈಯಾಗಿ ಎತ್ಕೊಂಡ್ಬಿಟ್ಟವಳೆ ಅನ್ಸುತ್ತೆ. ಸೋಮಂದ್ರು ಇವಾಗ ಜಸ್ಟ್ ನಿಖಿತಾ ಇಡ್ಲಿ ಜೊತೆ ವಡೆ ಇದ್ದಿದ್ರೆ ಸಾಕಾಗಿರೋದು ಅಂದ್ರು. ಅಣ್ಣ ತಂದಿದ್ದೀನಣ್ಣ ವಡೆ. ನಾನು ಮೋಸ್ಟ್ಲಿ ಅವತ್ತು ಉದ್ದಿನ ವಡೆ ತಂದಿದ್ಲು, ಹಂಗೆ ತಂದೋಳೇನೋ ಅಂತ ಅನ್ಕೊಂಡ್ರೆ ಮಸಾಲೆ ವಡೆ ತೆಗಿತಾಳೆ. ಅದು ನೋಡಿದ್ರೆ ಅರ್ಧಂಬರ್ಧ ಇನ್ನೂ ಒಂಚೂರು ಬೇಯಬೇಕಾಗಿತ್ತು. ಸ್ವಲ್ಪ ಹಸಸಿದೆ ಸೆಂಟ್ರಲ್ಲಿ, ಅದಕ್ಕೆ ಒಂದು ಕಾಮಿಡಿ ಸೆಂಟ್ರಲ್ಲಿ. ಅದನ್ನು ಅವಳೊಂದು ಸ್ವಲ್ಪ ಎಕ್ಸೈಟ್ ಆಗ್ಬಿಡ್ತಾಳೆ ಬೇಗ ಅನ್ನೋ ಥರ. ಅದಕ್ಕೆ ಮೋಸ್ಟ್ಲಿ ಬೇಯ್ತಿರುವಾಗಲೇ ಎತ್ಕೊಂಡ್ಬಂದ್ಬಿಟ್ಟವಳು ಇವಳೆ ಅನಿಸುತ್ತೆ ಅಂತ ಹಂಗೆ ಕಾಮಿಡಿ ಮಾಡಿದ್ದು ಅಷ್ಟೇನೆ. ಸೊ ದಿಢೀರ್ ಬೇಳೆ ಸಾಂಬಾರು
ಚಿತ್ರಾನ್ನ ಒಂದು ಪಾರ್ಸಲ್ ಮಾಡಿಸ್ಕೊಂಡ್ ಬಂದೈತೆ. ತಿಂತೀರಾ? ನಮ್ಮನೇಲಿ ತಿಂಡಿ ತಿಂತಾಳೆ ಅಂತ ಗೊತ್ತು, ಆದ್ರೂ ಮತ್ತೆ ಪಾರ್ಸಲ್ ಮಾಡಿಸ್ಕೊಂಡ್ ಅದು ಏನಕ್ಕೆ ಅಂತ ಗೊತ್ತು. ಏನಕ್ಕೆ? ನನಗೆ ಟೇಸ್ಟ್ ಮಾಡಿಸ್ಬೇಕಂತ ತಂದಿರೋದಂತೆ. ಯವ್ವ, ನಾನು ಅದಕ್ಕೆ ಹೇಳ್ತೇನೆ, ನಮ್ಮನೆ ಚಿತ್ರಾನ್ನ ಬಿಟ್ರೆ ಬೇರೆ ಚಿತ್ರಾನ್ನ ನಂಗೆ ಇಷ್ಟ ಆಗಲ್ಲ ಕಡೆ ಅಂತ. ಸೊ ನನ್ನ ಮಗಳು, ನನ್ನ ಕೂಸು ಇನ್ನೂ ಮಲ್ಕೊಂಡೈತೆ. ಇಲ್ಲಿ ಉಣ್ಣಾಕ ಮಲ್ಕೊಂಡ್ರವಳೆ, ಇನ್ನೂ ಎದಾಳ್ಬೇಕು ಅವಳು. ಎದ್ಮೇಲೆ ಅವಳಿಗೆ ಬಿಸಿ ಬಿಸಿ ಇಡ್ಲಿ ಹುಳಿ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಸೋಡಾ ಹಾಕ್ಲಿಲ್ಲ, ಹಂಗೇನೆ ಮತ್ತೆ ಹಿಂಗೆ ಕಲಿಸ್ಲಿಲ್ಲ ಫುಲ್ಲು, ಹಂಗೇನೆ ಹಾಕ್ತಿದ್ದೆ. ಸ್ವಲ್ಪ ಹಾಡಿದೆ ಅಷ್ಟೇ. ಹೌದಾ? ಮೊನ್ನೆಗಿನ್ನ ಹಾಡಿಲ್ಲ ಬಿಡ್ರಿ. ಮೊನ್ನೆ ಹೆಂಗಿತ್ತು ಗೊತ್ತಾ? ಮೊನ್ನೆ ಮಾಡಿದ್ದೆ ನೋಡಿ, ನೈಟು ಚಿಕನ್ ಕರಿ ಮಾಡಿಬಿಟ್ಟು, ಅವತ್ತು ಗಟ್ಟಿ ಫುಲ್ಲು. ಸೈಡಲ್ಲಿ ಚಿಕನ್ ಐತೆ ಅಂದ್ಬಿಟ್ಟು ಸುಮ್ಮ ತಿಂದೆ, ಇಲ್ಲ ಅಂದಿದ್ದಿದ್ರೆ ಅಷ್ಟೇ. ಓಕೆ, ಸಾಂಬಾರು ಜೊತೆಗೆ ತಿನ್ಬೋದು. ಆ ಲೆವೆಲ್ಗೆ ಹಾಡಿಲ್ಲ ಫ್ರೆಂಡ್ಸ್. ಆಮೇಲೆ ತಪ್ಪು ತಿಳ್ಕೊಬೇಡಿ. ನೋಡಿ ಹೇಳಿ, ಒಂದೊಂದ್ಸಲಿ ಆಗುತ್ತೆ, ಅದ್ರಲ್ಲಿ ಏನಿದೆ ತಪ್ಪೇನು. ಸೋಡಾ ಹಾಕಿಲ್ವಲ್ಲ, ಅದಕ್ಕೆ. ಸೋಡಾ ಹಾಕಿದ್ರೆ ಸಾಫ್ಟ್ ಆಗ್ತದೆ. ಓಕೆ, ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಟೈಮ್ ಬಂದು ಇವಾಗ ಎಷ್ಟು 10 ಗಂಟೆ. ಇನ್ನು ಪೂಜೆ, ಸೋಮ್ ಪೂಜೆ ಮಾಡಿದ್ರು. ಇನ್ನಿಲ್ಲಿ ಚಪಾತಿ ಕಟ್ಟಿದೆ ಸೋಮ್ಗೆ, ಲಂಚ್ ಬಾಕ್ಸಿಗೆ ಚಪಾತಿ ಕಟ್ಟಿದ್ದೀನಿ. ಇರಲಿ ಒಂದು ಚಪಾತಿ ಹೆಂಗೆ ಅದೇ ನಂಗೆ ಕಾಫಿ ಜೊತೆಗೆ ತಿನ್ನೋದಕ್ಕೆ ಅಂತ ಅಲ್ಲೇ ತವ ಮೇಲೆ ಬಿಟ್ಟಿದ್ದೀನಿ. ಇನ್ನು ದೋಸೆ ಇಟ್ಟಿದೆ, ಇಡ್ಲಿ ಇಟ್ಟು ದೋಸೆ ಇಟ್ಟು ಏನೋ ಸರಿ. ಇನ್ನೊಂದು ಮಿಕ್ಸ್ ಮಾಡೇ ಇಲ್ಲ ನಾನು. ಮಿಕ್ಸ್ ಮಾಡಿಬಿಟ್ಟು ನೋಡಿಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಡೋದು. ಯಾವಾಗ ಬೇಕು ಆವಾಗ ಹಾಕ್ಕೊಂಡು ತಿಂತಾ ಇರ್ತಾರೆ. ರಕ್ಷಿತ್ ಅವ್ನು ದೋಸೆ ಬೇಕಾದ್ರೆ ಆನಿಯನ್ ದೋಸೆ ಅವ್ನಿಗೆ ಇಷ್ಟ, ಅದನ್ನ ಹಾಕ್ಕೊಂಡು ತಿಂತಾನೆ. ಓಕೆ ಫ್ರೆಂಡ್ಸ್, ಇವಾಗ ಬೆಳಗಿನ ತಿಂಡಿ ಎಲ್ಲ ಆಯಿತು, ಮನೇನೂ ಕೂಡ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇವಾಗ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಡಿ. ಸ್ನ್ಯಾಕ್ಸ್ ಅಂದರೆ ಸ್ವಲ್ಪ ಮಿಕ್ಸರ್ ಮಾಡಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸೋಮ ಹೇಳ್ತಾಯಿದ್ರು, ಅವಲಕ್ಕಿ ಮಿಕ್ಸರ್ ಮಾಡಿಡು ನಿಖಿತ ಅಂತ ಹೇಳ್ತಾನೇ ಇದ್ರು. ಸೊ ಅದಕ್ಕೋಸ್ಕರ ಇವಾಗ ಅವಲಕ್ಕಿ ಮಿಕ್ಸರ್ನ ಮಾಡುವ ಅಂತ. ಅದಕ್ಕೂ ಮುಂಚೆ ಯಾಕಕ್ಕ ನೋಡಿದೆ ನಾನು ಎಲ್ಲಾದ್ರೂ ಒಂದೊಂದ್ಸರಿ ಏನಂದ್ರೆ ಚೆನ್ನಾಗಿದೆಯಾ ಇಲ್ವಾ ಅಂತ ಗೋಧಿ ಹಿಟ್ಟಾಗಿ ಕಲಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಗಿಡಬೇಕು. ಅದಕ್ಕೆ ಮುಂಚೆ ಇವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದ್ಮೇಲೆ ಪಟಾಪಟ್ ಅಂತ ಮಾಡ್ಬಿಡ್ಬೋದು. ನೋಡಿ, ಇನ್ನು ಸಕ್ಕರೆ ಪಾಕೋಕೆ ಇಟ್ಟಿಲ್ಲ, ನಾವು ಅಲ್ಲೇ ಜಾಮೂನ್ ಇಟ್ಟು ಕಲಿಸ್ತಾ ಇದ್ದೀವಿ. ಹಾಲು ಕಲಿಸಲ್ಲ, ನಾನು ನೀರಾಕಿ ಕಲಿಸ್ತೀನಿ. ಯಾವ್ದು ಬೇಕಾದ್ರೆ ಕಲಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾವುದೋ ಒಂದು ಹೋಟೆಲ್ ಉಂಡೆ ಚೆನ್ನಾಗಿ ಬಂದರೆ ಸಾಕು. ಅಂದರೆ ನೀರು ಜಾಸ್ತಿ ಆಗಬಾರ್ದು, ಉಂಡೆ ಕಟ್ಟಕ್ಕಾಗಲ್ಲ, ಅದೇ ಪ್ರಾಬ್ಲಮ್. ಸಾಕಿಷ್ಟು ಅಷ್ಟೇ. ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು. ಖುಷಿಮ ಮಲ್ಕೊಂಡಿದ್ದಾಳೆ. ಇವತ್ತು ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಅಂದರೆ ನಿದ್ದೆ, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಎದ್ದವಳು ಬೆಳಗ್ಗೆನೆ ಎದ್ದೆ, 6:30ಗೆ ಎದ್ದವಳು ಎದ್ಲ ಖುಷಿ. ಎದ್ದವಳು ತಿಂಡಿ ಎಲ್ಲ ಮಾಡಿ ಮತ್ತೆ ರಕ್ಷಿತ್ ಕಾಲೇಜಿಗೆ ಹೊರಟ. ಅದಾದಮೇಲೆ ಎಂತ ಎಲ್ಲ ತಿಂಡಿ ಎಲ್ಲ ಮಾಡಿ ಎಡಿಟಿಂಗ್ ಮಾಡ್ಕೊಂಡು ಅಂತ ಒಂದು ಸ್ವಲ್ಪ ಕೂತ್ಕೊಂಡೆ. ಅಷ್ಟಕ್ಕೆ ನಗ್ಬಾ ಬಂದು, ನಗ್ಬಾ ನಾನೆಲ್ಲ ತಿಂಡಿ ತಿಂದು ಕಾಫಿ ಕುಡಿತಿದ್ದೆ. ಹಿಂಗೆ ತಿಂಡಿ ತಿಂತಿದ್ದಂಗೆ ನಿದ್ದೆ ಥರ. ಸರಿ ನಗ್ಬಾ, ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂದೆ. ನನ್ನ ಮಗಳು ಅವಳು ಎದ್ದಿದ್ದು 9:30 ಎದ್ದಾಗ ಮತ್ತೆ ಒಂದು 10:30 11 ಗಂಟೆ ಅನ್ಸುತ್ತೆ, ಮತ್ತೆ ಒಂದು ಮಲ್ಕೊಂಡ್ಲು. 1 ಅವರ್ ಇಲ್ಲ, ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ತಾ ಇದ್ದೆ. ಅಷ್ಟಕ್ಕೆ ಒಂದು ಫೋನ್ ಬಂತು, ಯಾವುದೋ ಪಾರ್ಸಲ್ ಬಂದಿದೆ, ಕಾರಿಡಾರಲ್ಲಿ ಇದೀವಿ ಅಂತ. ಅಷ್ಟೇ, ನಿದ್ದೆವ ಡಮಾರು. ಮತ್ತೆ ನಿದ್ದೆನೂ ಬರಲಿಲ್ಲ, ಎಂಥದ್ದು ಇಲ್ಲ. ಈ ಒಳ್ಳೆ ನಿದ್ದೆ ಬರ್ಬೇಕಾದ್ರೆ ಈ ಫೋನ್ಗಳು ಬಂದ್ರೆ, ಆಮೇಲೆ ಈ ಕಾಲಿಂಗ್ ಬೆಲ್ ಆಯ್ತು ಅಂದ್ರೆ ಇಷ್ಟು. ನಾನು ಆಕ್ಚುಲಿ ನಮ್ಮ ಮನೆ ಕಾಲಿಂಗ್ ಬೆಲ್ ಇಟ್ಟಿಲ್ಲ, ಆಫ್ ಮಾಡ್ಬಿಟ್ಟಿದೀವಿ. ಯಾಕೆಂದ್ರೆ ಪಾಪು ಇರುವಾಗಿದ್ದಾನು ಖುಷಿ ಮಲ್ಕೊಂಡಿರುವಾಗ ಇಲ್ಲಿ ಕಾಲಿಂಗ್ ಬೆಲ್ಗೆ ಬೆಚ್ಚಿಬಿಡೋಳು ತುಂಬಾ, ಆದ್ರಿಂದ ಆಫ್ ಮಾಡ್ಬಿಟ್ಟಿದ್ವಿ. ಇವಾಗ ಆನ್ ಮಾಡಬೇಕು, ಯಾರಿಗಾದ್ರೂ ಗೊತ್ತಾಗೋದೇ ಇಲ್ಲ. ನೋಡ್ಬೇಕು, ಬಂದ್ರೆ ಶೆಲ್ ಏನಾರ ಹಾಕಿ ಮಾಡೋದಕ್ಕೆ ಹೇಳ್ಬೇಕು. ಇವಾಗ ಖುಷಿ ಎದ್ರೆ ಒಂದು ಸ್ವಲ್ಪ ಯಾಕೋ ಅವಳು ಏನಾಗಿದೆ ಗೊತ್ತಾ, ಗಂಟ್ಲೆ ಉಣ್ಣುತ್ತರ ಆಗಿದೆಯೋ ಇಲ್ಲ ಹೊಟ್ಟೆಲಿ ಉಣ್ಣುತ್ತರ ಆಗಿದೆಯೋ ಗೊತ್ತಿಲ್ಲ. ಸ್ಪೈಸಿ ಏನು ತಿಂತಲ್ಲ, ಅದಕ್ಕೋಸ್ಕರ ಸ್ಪೈಸಿ ಅಂದ್ರೆ ನಾನು ಸ್ಪೈಸಿ ಮಾಡೋದೇ ಇಲ್ಲ, ಏನೋ ಹೊಟ್ಟೆಲಿ ಅಂತಾಳೆ. ಅದಕ್ಕೋಸ್ಕರ ಸ್ವಲ್ಪ ಮೊಸರನ್ನ ತಿನ್ಸಲ್ಲ ಅಂತ ಎಳುವಿಗೆ ಮಾಡ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ, ಬಿಸಿ ಅನ್ನ. ಓಕೆ, ಇದಾಯ್ತು. ಇವಾಗ ಸ್ವಲ್ಪ ಸಕ್ಕರೆ ಪಾಕಕ್ಕೆ ಇಡ್ತೀನಿ.
ಸಕ್ಕರೆ ಪಾಕ ಬಿಡಿಸಬೇಕು, ಗಂಟಿಲ್ದಂಗೆ ಕಲಿಸ್ಬೇಕು. ಏನು ಗೊತ್ತೆ, ಕ್ಯಾಮ್ರಾ ಬರುತ್ತೆ ಕ್ಷಣ ನೀವು ಒಂಥರ, ಕ್ಯಾಮ್ರಾ ಬರೋದ್ರಿಂದ ಒಂಥರ. ಆದರೆ ಮಾತಿನಲ್ಲಿ ನಾವು ಹೆಂಗೆ ಬೇಕು ಹಂಗೆ ಮಾತಾಡೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಇವಾಗ ಜಾಸ್ತಿ ನನಗಿಷ್ಟ ಹಳ್ಳಿ ಭಾಷೆ ಮಾತಾಡೋ ಥರನ. ನೀನು ಹಂಗೆ ತಾನೇ ಇರೋದು ಹಳ್ಳಿ ಭಾಷೆ. ನಂಗೆ ಹಳ್ಳಿ ಭಾಷೆ ಮಾತಾಡೋಕೆ ಇಷ್ಟ. ನಂಗೆ ಹಳ್ಳಿ ಭಾಷೆ ಬರಲ್ಲ, ಆದರೆ ನಂಗೆ ಮಂಡ್ಯ ಭಾಷೆ ತುಂಬ ಇಷ್ಟ. ಸೊ ಮಾತಾಡೋಕೆ ಇಷ್ಟ. ಅದು ಬೇರೆಯವ್ರು ಬೇರೆ ಥರ ತಿಳ್ಕೊಂಡ್ಬಿಡ್ತಾರೆ. ಏನಿದು ಅಂತ ಎಲ್ಲ ಸ್ಟೈಲಾಗಿ ಮಾತಾಡಿದ್ರೆ ಬೇರೆ ಥರ ತಿಳ್ಕೊಂಡ್ರೆ, ನಮ್ಮ ಕಡೆ ಇದು ಹಳ್ಳಿ ಥರ ಮಾತಾಡಿದ್ರೆ ಬೇರೆ ಥರ ತಿಳ್ಕೊಂತಾರೆ. ನಮ್ಮ ಭದ್ರಾವತಿನಲ್ಲಿ ಹಳ್ಳಿ ಭಾಷೆ ಥರ ಇಲ್ಲ, ನಾರ್ಮಲ್ ಮಲ್ನಾಡ್ ಥರ ಸ್ವಲ್ಪ ಇದು ಮಿಕ್ಸ್ ಇದೆ. ಇದು ಅಕ್ಕ ಯಾವ ಥರ ಲ್ಯಾಂಗ್ವೇಜ್ ಅಕ್ಕ ಆ ಕಡೆ? ಅಲ್ಲಿ ನಾರ್ಮಲ್ ಬೆಂಗಳೂರು ಥರನೇ ಭಾಷೆ. ಹೌದಕ್ಕ? ಮಲ್ನಾಡ್ ಅಂದ್ರೆ ಅಲ್ಲಿ ಇನ್ನು ಅಂದ್ರೆ ಹೆಂಗ್ ಗೊತ್ತಾ, ಭದ್ರಾವತಿ ಈ ಕಡೆ ಫುಲ್ ಮಲ್ನಾಡಿಗೂ ಸೇರಲ್ಲ, ಈ ಕಡೆ ಬಯಲುಸೀಮೆಗೂ ಸೇರಲ್ಲ, ಆ ಥರ ಅದೊಂದು ಸ್ವಲ್ಪ. ಆದ್ರಿಂದ ಒಂಥರ ಅದೇ ಏನೋ ಡಿಫ್ರೆಂಟ್. ಕ್ಲೈಮೇಟ್ ಎಲ್ಲ ಚಂದ ಅಲ್ಲ ಕಲಿ? ಇವತ್ತು ನಮ್ಮ ಅಕ್ಕ ಖಾರ ಬೂಂದಿ, ಅವಲಕ್ಕಿ, ಜಾಮೂನ್ ಏನು ತಿನ್ನೋದು ಏನು ಅಕ್ಕ, ಏನು ಬಿಡೋದಕ್ಕ? ಏನು ತಿನ್ನೋದು ಏನು ಬಿಡೋದು. ಆಯ್ತಕ್ಕ ನಿಮ್ಮ ಪ್ಯಾಟ್ರನ್ ಅದು? ಆಯ್ತಾಯ್ತು, ಸಾಕು. ಬಿಡೋದು ಅಕ್ಕ, ಅದರಲ್ಲೇ ಬಿಡೋದಕ್ಕ? ಇದ್ರಲ್ಲಿ ಬಿಟ್ಟು ಹಿಂಗೆ ಗೊತ್ತಾಯ್ತಕ್ಕ, ಹಿಂಗೆ ಬಿಡಬೇಕು. ನಂಗೆ ಗೊತ್ತಿಲ್ಲ ಅಕ್ಕ. ಜಾಮೂನ್ ಮಾಡಿಬಿಟ್ರೆ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಲ್ಲ ಆದಮೇಲೆ ಇದು ಒಂದೊಂದೇ ಇದು ಬಿಡೋದು. ಜಾಸ್ತಿ ಸಕ್ಕರೆ ಹಾಕಿಲ್ಲ, ಅದಕ್ಕೆ ಜಾಸ್ತಿ ಪಾಕ ಥರ ಬರಲ್ಲ. ಇದು ಅಕ್ಕ, ಇದು ಅದಲ್ಲ, ಇದು ಅದು ತೋರಿಸ್ಕೊಂಡು ಇದ್ರ ಬಗ್ಗೆ ಹೇಳೋದು. ಅಯ್ಯೋ, ಪಾಕ ಥರ ಬರಲ್ಲ ಇದು, ಅಂದರೆ 2 ರೌಂಡು ಮಾಡೋ ಥರ. ಜಾಮೂನು ಹೊಡಿಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಿಲ್ಲಕ್ಕ? ನೀಟಾಗಿ ಕಲ್ಸ್ಕೊಂಡು ಈ ಥರ ಎಲ್ಲ ಉಂಡೆ ನೀಟಾಗಿ ಮಾಡ್ಕೊಳ್ಬೇಕು. ಈ ಉಂಡೆ ಇದೆಯಲ್ಲ, ನೀಟಾಗಿ ಇಲ್ಲಿ ಸೀಳ್ಕೊಳ್ಳೋ ಥರ ಮಾಡಬಾರ್ದು, ಇದು ಮಾಡಬೇಕು. ಆ್ಯಂಡ್ ಜೊತೆಗೆ ಏನಂತಂದರೆ ಹೊಡಿಲೇಬಾರ್ದು ಅಂತಂದರೆ ನೀಟಾಗಿ ಫ್ರೈ ಮಾಡಬೇಕು. ಆಯಿತಾ? ಲೋ ಫ್ಲೇಮಲ್ಲೇ ಮಾಡಬೇಕಲ್ಲ? ಲೋ ಫ್ಲೇಮಲ್ಲೇ ಹಾಕಪ್ಪ ಅಂಟ್ಕೊತೈತೆ. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಸ್ವಲ್ಪ ಹಿಂಗಾಗಿದ ತಕ್ಷಣ ತೆಗ್ದದಕ್ಕೆ ಹಾಕ್ತೀರಾ ಪಾಕಕ್ಕೆ, ಅವಾಗ ಏನಾಗುತ್ತೆ ಅದೆಲ್ಲ ನಮ್ದು ಹೊಡಿಯಲ್ಲಪ್ಪ ಯಾವತ್ತು. ನಮ್ಮ ಅಮ್ಮ ಅಕ್ಕ ಮಾಡ್ತಾರೆ ಅಕ್ಕ, ಮರೂನ್ ಕಲರ್ ಫುಲ್ ಅಕ್ಕ, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಫುಲ್ಲು ಬ್ರೌನ್ ಕಪ್ಪು ಬರುತ್ತಲ್ಲ, ಹಂಗೆ ಫ್ರೈ ಮಾಡಿಬಿಡ್ತೀನಿ, ಅವಾಗ ಚೆನ್ನಾಗಿ ಬರುತ್ತೆ. ನಂದು ನಮ್ಮಮ್ಮನೂ ಹಂಗೇನೆ ಅಕ್ಕ, ತುಂಬ ಚೆನ್ನಾಗಿರುತ್ತೆ ಅಕ್ಕ. ಒಂದು ಇದು ಇನ್ನೂ ಜಾಸ್ತಿ ಕರಿ ನಿಧಾನಕ್ಕೆ ನೀರು ಕೊಡಿಸು. ಅಂದರೆ ಸಣ್ಣವರಿಂದಲೇ ಬೇಯಿಸ್ಬೇಕು, ಇಲ್ಲ ಅಂತಂದರೆ ಒಳಗಡೆ ಕೆಲವು ಇಷ್ಟ ಆದರೂ ಹಾಕ್ಬಿಡ್ತಾರೆ ಪಾಕಕ್ಕ. ಹಾಕ್ಬಾರ್ದು, ಬೆಂದಿರಲ್ಲ ಒಳಗೆ ಅಕ್ಕ, ಅದು ಬೆಂದಿರಲ್ಲ ಒಳಗೆ, ಅದು ಇಷ್ಟ ಆದರೂ ಆದರೆ ಹಿಂಗೆ ಹಾಕ್ಬಿಡ್ತಾರ. ಪಟ್ ಅಂತ ಇಲ್ಲೆಲ್ಲೋ ಒಂದು ಸೀಳ್ಕೊಂಡಿರುತ್ತೆ, ಪಟ್ ಅಂತ ಅದೆಲ್ಲ ಕಲಿಸ್ಕೊಂಡು ಹೊಡೆದೋಗುತ್ತೆ. ಹಂಗೆ ಮಾಡಬಾರ್ದು. ಚೆನ್ನಾಗಿ ಅದು ಸಣ್ಣ ಫ್ಲೇಮ್ನಲ್ಲೇ ಮಾಡಬೇಕು. ಫುಲ್ಲು ಬ್ರೌನ್ ಬರೋ ಥರ, ಡಾರ್ಕ್ ಬ್ರೌನ್ ಬರೋ ಥರ ಬೇಯಿಸಿದ್ರೆ ಹೊಡಿಯಲ್ಲ. ಇದೇ ಫ್ರೆಂಡ್ಸ್ ಜಾಮೂನ್ ಹೊಡಿದಿರೋದಕ್ಕೆ ಒಂದು ಟಿಪ್ ನೋಡಿ. ಹಿಂಗೆ ಖಡಕ್ಕಾಗಿ ಫುಲ್ಲು ಫ್ರೈ ಆದರೆ ಆವಾಗ ಜಾಮೂನ್ ಯಾವುದೇ ಕಾರಣಕ್ಕೂ ಹೊಡಿಯೋದಿಲ್ಲ. ಇಲ್ಲ ಅಂದರೆ ಪಾಕದಲ್ಲಿ ಹಾಕಿದ ತಕ್ಷಣವೇ ಒಡೆದೋಗ್ಬಿಡ್ತವೆ. ಪಾಕದಲ್ಲಿ ತೆಗೆದು ಹಾಕ್ತಾಯಿದ್ದೀನಿ. ನಾನು ಮೀಡಿಯಮ್ ಸೈಜ್ ಮಾಡಿದ್ದೀನಿ, ಅಂದರೆ ತುಂಬ ದಪ್ಪನೂ ಇಲ್ಲ, ತುಂಬ ಅದೇ ಪಾಕ್ದಲ್ಲಿ ಹಾಕಿದಷ್ಟು ದಪ್ಪ ಇಲ್ಲ, ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಟಿರೋದು. ಹೀಗೆ ಒಟ್ಟಿಗೆ ಮಾಡಿಬಿಡ್ತೇನೆ. ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಹಾಕಿದ್ದೀನಲ್ಲ, ನಾರ್ಮಲಾಗಿ 2 ಸರಿ ನಾನು ಫ್ರೈ ಮಾಡಿ ಹಾಕ್ತೀನಿ. ಒಂದು ಸರಿ ಫ್ರೈ ಮಾಡಿ ಪಾಕದಲ್ಲಿ ಹಿಡಿದ ತಕ್ಷಣ ಅದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಬಿಡ್ತೀನಿ, ಆಮೇಲೆ ಇನ್ನೊಂದು ಸರಿ ಪಾಕದಲ್ಲಿ ಹಾಕ್ತೀನಿ. ಇವತ್ತೇನಾಯ್ತು ಅಂದರೆ ಎಣ್ಣೆ ಜಾಸ್ತಿ ಇರೋದ್ರಿಂದ ಒಟ್ಟಿಗೆನೇ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡ್ತಾಯಿದ್ದೀನಿ. ಇದಾಯಿತು. ಇವಾಗ ನೆಕ್ಸ್ಟ್ ಬಂದು ಬೂಂದಿ ಕಾಳು ಹಾಕ್ತೀನಿ. ಬೂಂದಿ ಇಲ್ಲಿ ಇಟ್ಟು ಕಲಸಿಟ್ಟಿದ್ದೀನಿ. ಇದನ್ನು ಈ ಸ್ಪೂನಲ್ಲಿ ಅವೆಲ್ಲ ಇದೆಯಲ್ಲ, ಈ ಸ್ಪೂನಲ್ಲಿ ಹಾಕೋದು.
ಎಣ್ಣೆ ಬಿಸಿ ಆಗಿದೆ ಅನ್ಕೋತೀನಿ, ನೋಡು. ಇಷ್ಟೇ ಫ್ರೆಂಡ್ಸ್, ಬಂದು ಕಾಳು. ಅಮ್ಮ ಬಾಮ್ಮ, ಅಮ್ಮ ಇಲ್ಲೇ ಇದ್ದೀನಿ ಬಾರಲು. ಅಷ್ಟೇ. ನೆಕ್ಸ್ಟ್ ಇನ್ನೊಂದು ರೌಂಡ್ಗೆ ಹಾಕ್ಬೇಕು. ಅಮ್ಮ ಗೊಂಬೆ ಒಂದು ಕುಸುಮ ಅಮ್ಮ, ಏನಮ್ಮ? ಅಮ್ಮ ಇಲ್ಲೇ ಇದ್ದೀನಿ ಅಂತ. ಏನಪ್ಪ ಮಗ ನೋಡ್ತೈತಿ ಏನು ನಮ್ಮಮ್ಮ ಮಾಡ್ತೈತಿ ಅಂತ. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ? ಕುಸವ ನೋಡಿ ಈ ಕಡೆ ಇಲ್ಲೇ ಇದ್ದೀನಿ. ನೋಡಿ ಒಂದು ಕಾಳು ರೆಡಿ. ಅಮ್ಮ, ಅಯ್ಯೋ ಇಲ್ಲೇ ನಿಂತಿದ್ದೀನಿ ಅಮ್ಮ. ಜಾಗ ಬಿಡ್ರಿ ಅಂತ. ನೀನೇ ಮಾಡ್ಬಿಡ್ತೀಯಾ? ಹ್ಞೂ ಅಕ್ಕ. ಈ ಕಡೆ ಅದು ಬರ್ತಾ ಇಲ್ವಾ? ಸರಿ ಮಗಳೇ, ತಗೋ ಅಕ್ಕ, ಒಂದೇಟ್ ಬೀಳ್ಬೇಕು ನನಗೆ. ಪಾಸ್ ಮಾಡಿದ್ದೆ ನಾನು ಹಿಂಗೆ ಮಾಡಿ ಉದ್ದ ಮಾಡಿಬಿಟ್ಟು. ಹಂಗ ನಂಗೆ ಗೊತ್ತಿಲ್ಲ ಕಣಕ್ಕ, ಕೆಲವೊಂದು ಸತಿ ಅಕ್ಕ ಹೇಳ್ಕೊಂಡು. ಆಫ್ ಮಾಡಿ ಇಡಬೇಕು ಅದನ್ನ. ಹೌದಾ? ಆಫ್ ಉದ್ದ ಮಾಡಬೇಡ. ಬೇರೆ ಇದು ಬೇರೆ. ಸರಿ ಬಿಡಿ ಇವಾಗ ಮೊದಲಿಂದ ಓಕೆ ಫ್ರೆಂಡ್ಸ್, ಇವಾಗ ಬೂಂದಿ ಕಾಳು ಇಷ್ಟು ಮಾಡಾಯಿತು. ಇವಾಗ ಅವಲಕ್ಕಿ ಮಾಡ್ತಾ ಇದ್ದೀನಿ. ಅವಲಕ್ಕಿನಂದರೆ ಎಷ್ಟೊತ್ತು ಕಷ್ಟ ಅಲ್ವಾ, ಅದಕ್ಕೆ ಈ ಥರ ಜಾಲರಿನಲ್ಲಿ ಹಾಕ್ಬಿಡ್ತಾ ಇದ್ದೀನಿ ನಾನು. ಜಾಲರಿನಲ್ಲಿ ಹಾಕೋದ್ರಿಂದ ಜಸ್ಟ್ ಅಲ್ಲೇ ಫ್ರೈ ಆಗುತ್ತೆ. ಪಟ್ ಅಂತ ಹಿಂಗೆ ಎತ್ಕೊಂಡು ಸೋಸ್ಬಿಟ್ಟು ಮತ್ತೆ ಅದಕ್ಕೆ ಹಾಕ್ಬಿಡ್ಬೋದು. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಒಳ್ಳೆ ಮಂಡಕ್ಕಿ ಕಣ್ಣಂಗೆ ಕಾಣಿಸ್ತೈತೆ. ಎಣ್ಣೆ ಚೆನ್ನಾಗಿ ಕಾದಷ್ಟು ಅವಲಕ್ಕಿ ಚೆನ್ನಾಗಿ ಬರುತ್ತೆ. ಯಪ್ಪ ಸಿಡಿಯುತ್ತೆ, ಒಂದು ಭಯ ಆಗ್ಬಿಡುತ್ತೆ ಹಂಗೆ ನನಗೆ ಸಿಡಿತಾ ಇದ್ರೆ. ಹಿಂಗೆ ಹಿಂಗೆ ಮಾಡಿಬಿಟ್ಟು ಎಲ್ಲನೂ ಪ್ರತಿಯೊಂದೂ ಎಲ್ಲ ಫ್ರೈ ಮಾಡಿ ಇಟ್ಬಿಡೋದು. ಇಷ್ಟೇ. ಇಲ್ಲಿ ಒಂದು ಇಡೀ ಅಷ್ಟು ಹಿಂಗೆ ಹಾಕೋದು. ಪಟ ಅಂತ ಆಡುತ್ತೆ. ಈ ಮಂಡಕ್ಕಿ ಊದ್ಕೊಳ್ಳಲ್ವಾ, ಬರು ಅಂತ ಹಂಗೆ ಊದ್ಕೊಳ್ಳುತ್ತೆ. ಹಂಗೆ ಕಾಣಿಸ್ತಾ ಇರ್ತದೆ ಕಳ್ಳೆ ಪುರಿ. ಮಂಡಕ್ಕಿ ಥರನೇ ಸೇಮ್ ಕಾಣಿಸ್ತಿರೋದು. ಜಾಸ್ತಿ ಅವಲಕ್ಕಿ ಮಾಡ್ತಿರೋದ್ರಿಂದ ಅವಲಕ್ಕಿ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಅಂದರೆ ಕಡಲೆ ಬೀಜ ಇತ್ತು, ಅದೇನೋ ಎಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ತಾ ಇದ್ದೀನಿ. ಅಷ್ಟು ಎಣ್ಣೆಲಿ ಹಾಕ್ಬೇಡ್ದಾಕ. ಎಷ್ಟು ಎಣ್ಣೆ ಇದೆ? ಅಲ್ಲ, ಅಷ್ಟು ಎಣ್ಣೆಲಿ ಸಡನ್ನಾಗಿ ಕಡಲೆ ಬೀಜ ಎಲ್ಲ ಹಾಕ್ಬೇಡ್ದಾಕ. ಬಾಂಡ್ಲಿಲಿ ಎಣ್ಣೆ ಐತಲ್ಲ, ಅದಕ್ಕೆ ಡೈರೆಕ್ಟಾಗಿ ಆಗಲ್ಲ, ಎತ್ತೋದು ಕಷ್ಟ ಆಗುತ್ತಲ್ಲ ಅಂತ ಅಷ್ಟೇ. ಅಲ್ಲ ನಾನು ಕೇಳ್ತಾ ತಿಂದ್ಯಾ? ಇಲ್ಲ, ಐಸ್ ಕ್ರೀಮ್ ಇದ್ರಲ್ಲೇ ಕೊಡ್ಬೇಕಂತೆ ನನ್ನ ಮಗಳಿಗೆ ಐಸ್ ಕ್ರೀಮ್. ಕರ್ಬೇವಿನ ಸೊಪ್ಪು ಮಗಳೇ ಅದು. ಅದೇ ಐಸ್ ಕ್ರೀಮ್ ಎತ್ಕೋಗಿ ತಿನ್ನೋಕ ಮಗಳೇ. ಹ್ಞೂನವ ಐಸ್ ಕ್ರೀಮ್ ಅಕ್ಕ. ಐಶಿಮಾ ಅಮ್ಮ ಪ್ಲೀಸ್ ಮಾ ಎತ್ಕೋಗವ. ಹುಡುಗಾಡ್ಲೆ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕಿದೆ, ಜಾಸ್ತಿ ಮಾಡಬಾರ್ದು ಮಾಡೋ ಅವಶ್ಯಕತೆ ಇಲ್ಲ. ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಕರುಮ್ ಅಂತಕ್ಕ. ಆಲ್ರೆಡಿ ಕಡಲೆ ಇದಾಗೆ ಇರುತ್ತಲ್ಲ, ಡ್ರೈ ಆಗೇ ಇರುತ್ತಲ್ವಾ, ಅದರಿಂದ ಇದು ಕಡಲೆ ಹುರ್ಗಡ್ಲೆ ತಾನೇ ಇದು ಮಾಡೋದು. ಅಂದರೆ ಕಡಲೆಕಾಳನ್ನ ಹುರ್ಗಡ್ಲೆ ಯಾವ್ದ್ರಲ್ಲಿ ಮಾಡೋದು ಗೊತ್ತಲ್ಲ? ಇಲ್ಲ, ಹುರ್ಗಡ್ಲೆ ಯಾವ್ದ್ರಲ್ಲಿ ಮಾಡೋದು ಅಂತ ಗೊತ್ತಿಲ್ಲ ನಿಮಗೆ? ಒಂದು ನಿಜವಲ್ಲೂ ಗೊತ್ತಿಲ್ಲ. ಹುರ್ಗಡ್ಲೆ ಕಡಲೆಕಾಳಲ್ಲಿ ಮಾಡೋದು. ಕಡಲೆಕಾಳು ಹುರಿದ್ರೆ ಹುರ್ಗಡ್ಲೆ ಆಗುತ್ತೆ, ಸಿಪ್ಪೆ ಬಿಡಿಸಿದ್ರೆ. ಓಕೆ, ಸಾಕಿಷ್ಟೇ. ಆಗಿದೆ, ಒಂದೆರಡು ಮಿಸ್ ಆಗಿದ್ಬಿಡ್ತು. ಓಕೆ, ಇದಾಯಿತು.
ನೆಕ್ಸ್ಟ್ ಕೊಬ್ಬರಿ ಫ್ರೈ ಮಾಡೋದು. ಕೊಬ್ಬರಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಗೋಡಂಬಿ, ಆಮೇಲೆ ಬಾದಾಮಿ. ಕೆಲವರು ಇದನ್ನೇ ಇಷ್ಟಪಡ್ತಾರೆ. ಹೌದು, ಸೀದೋದ್ರೆ ಸೀದೋಗ್ಬಿಟ್ರೆ ತುಂಬ ಚೆನ್ನಾಗಿ ಖಾರ ಹಾಕಿ ತಿಂತಾರೆ ಕೆಲವರು. ನಂಗೆ ಗೊತ್ತೇ ಇರಲಿಲ್ಲ ಈ ಥರ ತಿಂತಾರೆ ಕೊಬ್ಬರಿ ಹಾಕ್ಬಿಟ್ಟು ಅಂತ. ಆಮೇಲೆ ನಾನೇ ಕುತ್ಕೊಂಡು ತಿನ್ನಲ್ಲ ಇವಾಗ ಕೊಬ್ಬರಿ ಮತ್ತೆ ಬೆಲ್ಲ ಅದೆಲ್ಲ ಈ ಥರ ಹೌದು, ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತಲ್ಲ. ಓಕೆ, ಚೆನ್ನಾಗಿ ಎಣ್ಣೆ ಖಾಲಿ ಆಗ್ತಾ ಬಂತು, ಅದಕ್ಕೋಸ್ಕರ ಅದು ತುಂಬ ಹಾಕಿದ್ವಲ್ಲ ಎಣ್ಣೆ ನಾವು. ತುಂಬ ಹಾಕಿದ್ವಿ, ಅರ್ಧ ಹಾಕಿದ್ರ. ಗೋಡಂಬಿ, ಬಾದಾಮಿ. ಅದು ಆ ಕೊಬ್ಬರಿ ಅರೋಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ. ಅಷ್ಟೇ, ಆಯಿತು. ಇದು ಫ್ರೈ ಮಾಡಿದ್ದಾಯಿತು. ಎಲ್ಲ ಒಂದೊಂದು ಕಡೆ ಆಗ್ತಾಯಿದೆ. ಆಮೇಲೆ ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೋದು ಅಂತ. ನೆಕ್ಸ್ಟು 1-2 ಗೆರೆ ಬೆಳ್ಳುಳ್ಳಿ. ಆ ಸಿಡಿತದೆ ಉದುರ ಬಂದು ಭಯ ಪಟ್ಟನ್ ಬಿಡುತ್ತೆ ಕಣಕ್ಕದು. ಆ ಬೆಳ್ಳುಳ್ಳಿ ಅರೋಮ ಇದ್ದರೆ ಸಖತ್ತಾಗುತ್ತೆ ಅವಲಕ್ಕಿಗೆ, ಅದಕ್ಕೋಸ್ಕರ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು. ಯಾವ್ದಾಗ್ತಿ ಕೂಡ ದೂರ ಬಂದಿಲ್ಲ, ಇದನ್ನ ಹಾಕ್ಬೇಕು ದೂರ ಬರ್ತೀವಿ. ಎರಡು ಒಣಮೆಣಸಿನ್ಕಾಯಿ ಅದರಲ್ಲಿ ಹಾಕ್ಬಿಡ್ತೀರಾ? ಸೊಪ್ಪು ಹಾಕಿದ್ರೆ ಅದರ ಅರೋಮನೆ ಬೇರೆ, ಸಖತ್ತಾಗಿರುತ್ತೆ. ಹೇಳಿ, ಫ್ರೈ ಆಯಿತು. ನೆಕ್ಸ್ಟ್ 1-2 ಒಣಮೆಣಸಿನ್ಕಾಯಿ ಆಯಿತು. ಫಿನಿಶ್. ಪಟಾಪಟ್ ಚಟಾಪಟ್ ನಮ್ಮ ಅಕ್ಕನ ಅಡುಗೆ ಆಯಿತು. ಅಷ್ಟೇ ಫ್ರೆಂಡ್ಸ್. ಇವಾಗ ಈ ಕಡೆ ಸ್ವಲ್ಪ ಇದು ಇದಕ್ಕೆ ರುಚಿಗೆ ತಕ್ಕ ಉಪ್ಪು, ಇಲ್ಲಿ ನಮಗೆ ಆಮೇಲೆ ಎಷ್ಟು ಬೇಕು ಅಷ್ಟು ಹಾಕೋಬೋದಲ್ವಾ ಅಕ್ಕಯ್ಯ? ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಳದಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪನೇ, ಜಾಸ್ತಿ ಹಾಕಲ್ಲ. ಅಷ್ಟೆಲ್ಲ ಹಾಕಿದ್ವಿ. ಸಕ್ಕರೆ ಬೇಕಾಗಿತ್ತು, ಪುಡಿ ಸಕ್ಕರೆ ಹಾಕಬೇಕು ಒಂಚೂರು. ಅದಕ್ಕೆ ಇವಾಗ ಇದನ್ನ ಎಷ್ಟು ಚೆನ್ನಾಗಿ ಮಾಡ್ತೈತೆ ನಮ್ಮ ಅಕ್ಕಯ್ಯ. ನಮ್ಮಮ್ಮ ಅವಾಗ ಚಿಕ್ಕ ಹುಡುಗರಲ್ಲಿ ಪುಡಿ ಉಪ್ಪು ಬರ್ತಾರಲ್ಲ, ದಪ್ಪ ಉಪ್ಪು ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. ಪುಡಿ ಉಪ್ಪು ಏನಕ್ಕಾರು ಹಾಕ್ಬೇಕು ಅಂತಂದ್ರೆ ನಮ್ಮಮ್ಮ ಏನ್ ಮಾಡೋರು ಅಂತಂದ್ರೆ, ನನಗೆ ಈ ತರ ಹೀಗೆ ಒಂದ್ ಲಟ್ಟಣಿಗೆ ಕೊಟ್ಬಿಟ್ಟು ಈ ತರ ತಗೋ ಉಪ್ಪನ ಈ ತರ ಪುಡಿ ಮಾಡಿ ಕೊಡು, ನುರ್ಪ್ ಮಾಡ್ಕೊಡು, ನುರ್ಪು ಅಂತೀವಿ ನಮ್ ಕಡೆ, ನುರ್ಪ್ ಮಾಡ್ಕೊಡು ಅಂತ ಹೇಳೋರು. ಪುಡಿ ಮಾಡ್ಕೊಡು ಅಂತ ಹೇಳ್ಬಿಟ್ಟು ನಾನು ಆ ದಪ್ಪ ಉಪ್ಪುಗಳನ್ನ ಇಟ್ಕೊಂಡು ಏನ್ ಹಿಂಗೆ ಅನ್ಕೊಂಡ್ ಕುತ್ಕೊಂತ ಇದ್ದೆ. ಇವಾಗ ಸ್ವಲ್ಪನೇ ಅಲ್ವಾ ಇದು, ಇನ್ನೇನು ಮಿಕ್ಸಿ ಜಾರ್ಗೆ ಹಾಕೋದು ಅಂದ್ಬಿಟ್ಟು ಸ್ವಲ್ಪ ಹಂಗೇನೆ ಪುಡಿ ಮಾಡ್ತಾ ಇದೀನಿ. ನಾವ್ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಹಳೇ ಚಿಕ್ಕ ಹುಡುಗರಲ್ಲಿ ಮಾಡ್ತಿದ್ದೆಲ್ಲ ನೆನಪಿಗೆ ಬರುತ್ತೆ. ಸೊ ಅವಾಗೆಲ್ಲ ಪುಡಿ ಉಪ್ಪು ಜಾಸ್ತಿ ಯೂಸ್ ಮಾಡ್ತಾ ಇರ್ಲಿಲ್ಲ. ಇವಾಗ ನೋಡಿ ನಾನು ಕಲ್ಲುಪ್ಪು ಯೂಸೇ ಮಾಡಲ್ಲ, ಪುಡಿ ಉಪ್ಪನ್ನೇ ಬರೀ ಯೂಸ್ ಮಾಡೋದು. ಹಂಗೆ ಆ ದಿನಗಳೆಲ್ಲ ಒಂಚೂರು ನೆನಪಾಗುತ್ತೆ. ಓಕೆ, ಇಲ್ಲಿ ಸೊ ಇವಾಗ ಇದಕ್ಕೊಂಚೂರು ಶುಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟೇ. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆಯಿತು.
ನಮ್ಮ ಕ್ಯಾಮ್ರಾಮನ್ ಸರಿ ಇಲ್ಲ ಆ್ಯಕ್ಚುಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವಾಗ ಹಿಂಗೆ ಆಗ್ತಾ ಇರುತ್ತೆ. ಓಕೆ, ಮತ್ತು ಅವಲಕ್ಕಿ ಬಿಸಿ ಬಿಸಿ ಅವಲಕ್ಕಿ ರೆಡಿಯಾಗಿದೆ. ಇವಾಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಕಿಚನ್ ಕೂಡ ಕ್ಲೀನ್ ಆಯಿತು ಕಂಪ್ಲೀಟಾಗಿ. ಎಲ್ಲ ಎಣ್ಣೆ ಆರಿರುತ್ತಲ್ಲ, ಅದಕ್ಕೆ ಆ್ಯಕ್ಚುಲಿ ಬೇರೆ ಇನ್ನೂ ಮಿಕ್ಸರ್ ಎಲ್ಲ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಅದು ಇನ್ನೊಂದ್ಸರಿ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಇಷ್ಟೇ ಸಾಕು, ಇದನ್ನು ಖಾಲಿ ಮಾಡಲಿ ಅಂತ ಹೇಳ್ಕೊಂಡು ಇಷ್ಟು ಮಾಡಿದ್ದೀನಿ. ಇದನ್ನು ಒಂದು ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಬಿಟ್ರೆ ಇದು ಏನಂದ್ರೂ ಒಂದು ವಾರ ಅಷ್ಟೇನೇನೆ. ಯಾಕೆಂದರೆ ಇದೇನು ಒಂದು ಇಷ್ಟು ತಿಂದ್ರೂ ಇಷ್ಟೇ ತಿಂದಿದ್ದೀವಿ ಅಂತರ ಫೀಲ್ ಆಗುತ್ತೆ. ಪೂರಿ ಅಲ್ವಾ ಇದು, ಹೊಟ್ಟೆ ತಿಂದೆ ಅನ್ನೋ ಥರ ಫೀಲ್ ಆಗಲ್ಲ. ಸೊ ಆದ್ರಿಂದ ಸೊ ರೆಡಿ 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 ರೆಡಿ. ಓಕೆ, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಆಯ್ತು, ಇವಾಗ ನಗ್ಮನು ಕೂಡ ಮನೆಗೆ ಹೊರಡಬೇಕು, 2 ಕಾಲಾಯಿತು. ಸೊ ನಗ್ಮ ಹೊರಡೋಷ್ಟೊತ್ತಿಗೆ ಇದನ್ನೆಲ್ಲ ಮಾಡಿಬಿಡೋಣ ಅಂತ ಹೇಳ್ಕೊಂಡು, ಯಾಕಂದರೆ ಕ್ಯಾಮ್ರಾಮನ್ನಾಗೂ ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಈಗ ಅಂದರೆ ಸಂಜೆ ಮಾಡ್ಕೊತಾ ಇದ್ದೆ ಆರಾಮಾಗಿ, ಆದ್ರಿಂದ. ಸೊ ಓಕೆ, ಇವತ್ತಿನ ಸ್ನ್ಯಾಕ್ಸ್ ಒಂದು ರೆಡಿ ಆಯಿತು. ಫ್ರೆಂಡ್ಸ್, ಮತ್ತೆ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಯಾಕೋ ಗೊತ್ತಿಲ್ಲ, ಹೇಳಿದ್ನಲ್ಲ ನಾನು, ನನಗೆ ಸಿಕ್ಕಾಬಿಟ್ಟು ಇವತ್ತು ಒಂಥರ ನಿದ್ದೆ ಥರ ಆಗ್ತಾಯಿದೆ, ಗೊತ್ತಿಲ್ಲ ಏನಾಗ್ತಾಯಿದೆ ಅಂತ ಹೇಳಿ ಅಂತ. ಹಂಗೆ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾಯಿತ್ತು ನನಗೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ನಮ್ಮಮ್ಮಗೂ ಈ ಥರ ಏನಾದ್ರು ನಿದ್ದೆ ಆ ಥರ ಏನಾದ್ರು ಬಂತು ಅಂತಂದರೆ ಏನೋ ಒಂದು ಏನಾದ್ರು ಕೆಟ್ಟ ವಿಷಯ ಬಂದು ಕಿವಿ ತಾಕುತ್ತೆ ಅನ್ನೋ ಥರ ಹೇಳ್ತಾಯಿದ್ರು. ನಂಗೆ ಆ ಥರ ಏನು ಇಲ್ಲ ಅನಿಸಿಲ್ಲ ನನಗೆ ಯಾವತ್ತು. ಯಾಕಂದರೆ ಈ ಥರ ಸುಮಾರು ಸರಿ ನನಗಾಗಿದೆ. ಏನಾದ್ರು BP ವೇರಿಯೇಷನ್ ಆ ಥರ ಏನಾದ್ರು ಆಗಿದ್ರು ಕೂಡ ಆ ಥರ ಆಗುತ್ತೆ. ಮಧ್ಯಾಹ್ನ ನಾನು ಸ್ನಾನ ಮಾಡಿ ಫ್ರೆಶಪ್ ಆಗಿ ಸ್ವಲ್ಪ ದೇವ್ರ ದೀಪ ಹಚ್ಚೋಗಿರು. ಸೊ ಕೈ ಮುಗಿದು ಮಲ್ಕೊಂಡವಳು ನಾನು, ಊಟ ಮಾಡಿ ಎದೊಳಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಖುಷಿಮ ನೀನು TV ನೋಡೆ, ನನಗೆ ಆಗ್ತಾಯಿಲ್ಲ ಅಂತ ಮಲ್ಕೊಂಡ್ಬಿಟ್ಟಿದೆ ಚೆನ್ನಾಗಿ. ಅದಾದಮೇಲೆ ಎದ್ದು ಮತ್ತೆ ಏನು ಅಡುಗೆ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಕಿಚಡಿ ಮಾಡಿಬಿಡೋಣ, ಖುಷಿಮ ಕಿಚಡಿ ತಿನ್ನಿಸ್ದಂಗಾಗುತ್ತೆ ಕಿಚಡಿನ ಅಂದ್ಬಿಟ್ಟು ಕಿಚಡಿ ಮಾಡಿದ್ದೆ. ಎಲ್ಲರೂ ತಿಂದರು. ಅದ್ರ ಜೊತೆಗೆ ಮಿಕ್ಸರ್ ಮಾಡಿದ್ದೆ ಅಲ್ವಾ. ಸೊ ನೋಡಿದ್ರು ಜಾಮೂನ್ ಆಗಿರ್ಬೋದು, ಕಿಚಡಿ ಆಲೇ ಅರ್ಧ ಕಾಯಿ ಮಾಡಿಬಿಟ್ಟವ್ರು ನಮ್ಮ ಮನೆಯಲ್ಲಿ. ಜಾಮೂನಾಗಲಿ ಎಲ್ಲನೂ ಸ್ವಲ್ಪನೇ ಇರೋದು ಅಷ್ಟೇ. ಇನ್ನು ಮಿಕ್ಸರ್ ಒಂದು ಬಾಕ್ಸ್ ಕಂಟೈನರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಸೊ ಚೆನ್ನಾಗಿದೆ ಕಣೆ, ತುಂಬ ಚೆನ್ನಾಗಿ ಬಂದಿದೆ ಮಿಕ್ಸರ್. ಅದು ಏನೋ ಅವಲಕ್ಕಿ ಮಿಕ್ಸರ್ ಅಂತ ಹೇಳ್ತಾಯಿದ್ರು. ಸೊ ಏನು ಅವ್ರಿಗೆ ಖುಷಿಯಾಗಿ ಅವ್ರು ತಿಂದರೆ ಅಷ್ಟೇ ಸಾಕು ನನಗೆ. ಏನು ಖುಷಿ ಮಟ್ಟಿಗೆ ನೋಡ್ತಾ ಇದ್ದಾಳೆ. ಆ್ಯಂಡ್ ಮತ್ತೆ ಮಲ್ಕೋಬೇಕು, ಬೇಗ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋ ಎಡಿಟಿಂಗ್, ನೋ ಟೈಮ್. ಯಾಕಂದರೆ 12 ಗಂಟೆ 1 ಗಂಟೆ 2 ಗಂಟೆ ಆಗಿಬಿಡುತ್ತೆ ನಾನು ಎಡಿಟಿಂಗ್ ಮಾಡೋಷ್ಟರಲ್ಲಿ. ಅದಕ್ಕೆ ಇವತ್ತು ಅಂದ್ಕೊಂಡಿದ್ದೀನಿ, ಇವತ್ತು ಯಾವ ಎಡಿಟಿಂಗ್ ಇಲ್ಲ, ಫೋನು ನೋಡೋಲ್ಲ, ಮಲ್ಕೊಂಬಿಡೋಣ ಅಂತ. ಟೈಮ್ ಆದರೂ ಇವಾಗಲೇ 11:15 ಆಗಿದೆ ಟೈಮು. ಖುಷಿಮ TV ನೋಡ್ತಾ ಇದ್ದಾಳೆ. ಇವಾಗ ಕರ್ಕೊಂಡೋಗಿ ಅವಳನ್ನ ಮಲಗಿಸ್ಕೊಂಡು ನಾನು ಮಲ್ಕೊಂಡ್ಬಿಟ್ರೆ, ಅವಳು ಆಲ್ರೆಡಿ ಮಲ್ಕೊಂಡು ಎದ್ಲು. ಇವಾಗ 8 ಗಂಟೆಗೆ ಮಲ್ಕೊಂಡಿದ್ದಕ್ಕೆ ಇವಾಗ 9:15 ಎದ್ದವಳೆ. ಇವಾಗ 9:30 10 ಗಂಟೆಗೆ ಎದ್ದವಳೆ. ಆವಾಗಲಿಂದ ಸುಮ್ಮನೆ ಆಟ ಆಡ್ತಾವಳೆ. ಅದಕ್ಕೆ ಇವಾಗ ಮಲಗಿಸೋದು ಅವಳಿಗೆ ಕಷ್ಟ. ಅವ್ರ ಅಪ್ಪನ ಕೊಟ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದ್ರು ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಮತ್ತು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.